ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಇತ್ತ ಅವಳಂತೆಯೇ ಹಾಲಿನ ಗ್ಲಾಸ್ ಹಿಡಿದು ಆಯುಷಿದ್ದ ಕೋಣೆಗೆ ಬಂದಿದ್ದಳು ಅಮೃತ. ಇಬ್ಬರ ಮನದಲ್ಲೂ ಪ್ರೀತಿ ಇತ್ತು. ಆದರೂ ಆ ದಿನ ಇಬ್ಬರಲ್ಲೂ ನಾಚಿಕೆ. ನಿಧಾನವಾಗಿ ನಡೆದು ಬಂದ ಅಮೃತ ಆಯುಷ್ನ ಮುಂದೆ ತಲೆ ತಗ್ಗಿಸಿ ನಿಂತಾಗ ಅವಳನ್ನೇ ಕಿರುನಗೆಯಿಂದ ನೋಡಿದ ಆಯು. ಕುತ್ಕೋ ಅಮ್ಮು ಎಂದ ತನ್ನ ಮುಂದಿದ್ದ ಮಂಚ ತೋರಿಸುತ್ತಾ. ಅವನ ಮಾತಿಗೆ ನಾಚಿಕೆಯಿಂದಲೇ ತಲೆ ಎತ್ತಲಾಗದ ಅಮೃತ ಕುಳಿತುಕೊಳ್ಳದೆ ಹಾಲಿನ ಗ್ಲಾಸ್ ಚಾಚಿದಳು ಅವನ ಮುಂದೆ. ಅವಳ ನಾಚಿಕೆ ಅರಿತ ಆಯುಷ್ ಹಾಲಿನ ಗ್ಲಾಸ್ ತೆಗೆದುಕೊಂಡು ಸ್ವಲ್ಪ ಹಾಲು ಕುಡಿದು ತಾನೇ ಅವಳಿಗೂ ಸ್ವಲ್ಪ ಕುಡಿಸಿದ. ನಂತರ ಗ್ಲಾಸ್ ಪಕ್ಕಕ್ಕಿಟ್ಟು ಅವಳ ತೋಳು ಬಳಸಿದವ ಕೆನ್ನೆ ಕೆಂಪೇರಿಸಿಕೊಂಡು ನಿಂತವಳನ್ನೇ ದಿಟ್ಟಿಸಿದ. ನನ್ನನ್ನು ನೋಡೋದಿಲ್ವಾ ಅಮ್ಮು ಕೇಳಿದ ಆಯುಷ್ ಪ್ರೀತಿಯಿಂದ. ನಿಧಾನವಾಗಿ ತಲೆ ಮೇಲೆತ್ತಿ ನೋಡಿದಳು ಅಮೃತ ಅವನನ್ನೇ. ಅವನ ಚಂದದ ಕಿರುನಗೆಗೆ ಸೋತವಳು ಅವನೆದೆಗೆ ತಲೆಯಿಟ್ಟು ಅಪ್ಪಿದಳು ಅವನನ್ನು. ಪ್ರೀತಿಯಿಂದ ಅವಳನ್ನು ಬಳಸಿ ಅವಳ ನೆತ್ತಿಗೆ ಚುಂಬಿಸಿದ ಆಯುಷ್. ಭಯಾನಾ ಎಂದು ಕೇಳಿದ. ಹ್ಞೂ ಎಂದಳಷ್ಟೆ. ಮತ್ತೆ ನಾಚಿಕೆನಾ? ಹಾಂ ಎಂದಳು. ಅವಳ ತೋಳು ಹಿಡಿದು ಎದುರಿಗೆ ನಿಲ್ಲಿಸಿಕೊಂಡವ. ನಾನು ಮೊದಲು ನಿನ್ನ ಜೊತೆ ಮಾತಾಡಬೇಕು ಅಮ್ಮು, ಕುತ್ಕೋ ಎಂದವ ಅವಳ ಕೈ ಹಿಡಿದು ಮಂಚದಲ್ಲಿ ಕುಳಿತ ಅವಳ ಪಕ್ಕದಲ್ಲೇ. ನಮ್ಮಿಬ್ಬರು ಈ ರಾತ್ರಿ ಬಗ್ಗೆ ನೀನು ತುಂಬ ಕನಸು ಕಂಡಿರಬೇಕು ಅಲ್ವಾ? ಆದರೆ ಸಾರಿ ಅಮ್ಮು, ನಾವಿಬ್ಬರು ಈಗಲೇ ನಮ್ಮ ಸಂಸಾರ ಶುರು ಮಾಡೋದು ಬೇಡ. ಯಾಕಂದರೆ ಅಣ್ಣ ಮತ್ತು ಪೂರ್ಣ ಬಗ್ಗೆ ನಿನಗೆ ಗೊತ್ತೇ ಇದೆ. ಅದಕ್ಕೆ ಮೊದಲು ಅವರಿಬ್ಬರ ಜೀವನ ಸರಿ ಹೋಗಲಿ, ಆಮೇಲೆ ನಾವಿಬ್ಬರು ಸಂಸಾರ ಶುರು ಮಾಡೋಣ. ಇದಕ್ಕೇನಂತೀಯ ಕೇಳಿದ ಆಯುಷ್ಗೆ ತನ್ನ ಜೀವನಕ್ಕಿಂತ ಭಾರ್ಗವನ ಜೀವನವೇ ಮುಖ್ಯ. ಕ್ಷಣವೂ ಯೋಚಿಸದ ಅಮೃತ ಹಾಗೇ ಆಗಲಿ, ನಾನು ಈ ಮಾತನ್ನು ಹೇಳಬೇಕು ಅಂದ್ಕೊಂಡಿದ್ದೆ. ಆದರೆ ಅಕ್ಕ ಬಾವನ ಕಾರಣಕ್ಕಲ್ಲ. ನಾವಿಬ್ಬರು ಇನ್ನೂ ಒಬ್ರನ್ನೊಬ್ರು ಹೆಚ್ಚು ಅರ್ಥ ಮಾಡಿಕೊಂಡು ಆಮೇಲೆ ಸಂಸಾರ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಎಂದಳು. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಎಂದ ಆಯುಷ್ ನಕ್ಕು. ಅವಳು ತುಟಿಯಂಚಲ್ಲಿ ನಕ್ಕಳು. ಆದರೆ ಏನೂ ಇಲ್ದಿದ್ರೆ ನನಗೂ ಬೇಜಾರಾಗುತ್ತೆ ತುಂಟತನದಿಂದ ಎಂದ ಆಯುಷ್ ಮಾತಿಗೆ ಅವನನ್ನೇ ನೋಡಿದಳು ಅಮೃತ. ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದ ಆಯುಷ್ ಅವಳ ತುಟಿಗಳನ್ನು ತನ್ನ ತುಟಿಗಳಿಗೆ ಒಪ್ಪಿಸಿ ದೀರ್ಘವಾಗಿ ಚುಂಬಿಸಿದ. ಅವನ ಮುತ್ತಿಗೆ ಅವನ ಬಿಸಿ ಉಸಿರಿಗೆ ಸೋತ ಅಮೃತ ಅವನಾಡಿದ ತುಂಟತನಕ್ಕೆ ಅವನ ಕೆನ್ನೆ ತೋಳು ಕಚ್ಚಿದಳು. ಅವಳ ತುಂಟತನಕ್ಕೆ ಸೋಲುವ ಆಯುಷ್ ಅವಳನ್ನು ಕಾಡಿಸಿ ಮತ್ತೊಂದಿಷ್ಟು ಅವಳನ್ನು ಮುದ್ದಿಸಿ ತನ್ನೆದೆಯ ಗೂಡಲ್ಲಿ ಅವಳನ್ನು ಬಂಧಿಸಿ ಮಲಗಿದ್ದ. ಇವರಿಗೆ ಆವರಿಸಿದ್ದ ನೆಮ್ಮದಿಯ ನಿದ್ದೆ ಭಾರ್ಗವ್ ಮತ್ತು ಪೂರ್ಣಳಿಗೆ ಮಾತ್ರ ಇನ್ನೂ ಸುಳಿದಿರಲಿಲ್ಲ. ಕೋಣೆಯ ಅಲಂಕಾರವನ್ನೇ ನೋಡುತ್ತಾ ನಿಂತಿದ್ದ ಪೂರ್ಣ ಮಂಚದ ಬಳಿ ನಡೆದು ತಮ್ಮಿಬ್ಬರ ಆ ರಾತ್ರಿಗೆ ಸಾಕ್ಷಿ ಆಗಬೇಕಿದ್ದ ಘಮದೊಂದಿಗೆ ಅರಳಿ ಮಂಚವನ್ನೆಲ್ಲ ಆವರಿಸಿದ್ದ ಹೂವುಗಳನ್ನು ಸ್ಪರ್ಶಿಸಿದಳು. ಮಧುರ ಭಾವವೊಂದು ಮನದಲ್ಲಿ. ಅದು ಭಾರ್ಗವನ ಪತ್ನಿ ಆಗಿರುವ ಖುಷಿಗೇನೋ ಅರ್ಥವಾಗಲಿಲ್ಲ ಹುಡುಗಿಗೆ. ಅವನ ಮೇಲೆ ತನ್ನ ಮನದಲ್ಲಿರುವ ಪ್ರೀತಿಗೆ ಕೋಪದ ಮುಸುಕೆಳೆದಿರುವವಳಲ್ಲವೇ? ಆದರೆ ಒಮ್ಮೆ ಹುಟ್ಟಿದ ಪ್ರೀತಿ ಬತ್ತುವುದೇನು? ನೀವು ಈ ಅಹಂಕಾರಿ ಕೈಗೆ ಸಿಕ್ಕು ಒದ್ದಾಡಬೇಡಿ ಎಂದವಳೆ ಆ ಹೂವುಗಳನ್ನೆಲ್ಲ ಬದಿಗೆ ಸರಿಸಿ ಮಂಚದ ತುದಿಗೆ ಕುಳಿತಳು. ಭಾರ್ಗವ್ ಬಾತ್ರೂಮ್ನಿಂದ ಹೊರಬರಲಿಲ್ಲ ಇನ್ನೂ. ಈ ಅಹಂಕಾರಿ ನನಗೇನು ಮಾಡದಿದ್ರೆ ಸಾಕು, ಅವನಿಗೆ ಮರ್ಯಾದೆ ಹೇಗೆ ಕೊಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಇನ್ನು ಮುಂದೆ ಇದೇ ಈ ಲಡ್ಡು ಭಾರ್ಗವ್ಗೆ ಎಂದುಕೊಳ್ಳುತ್ತಾ ಕಣ್ಣಿನ ಮೇಲೆ ಹಾರಾಡಿದ್ದ ಮುಂಗುರುಳನ್ನು ಹಿಂದೆ ಸರಿಸುವಾಗ ಬೆರಳುಗಳು ಕೆನ್ನೆಯನ್ನು ಸ್ಪರ್ಶಿಸಿದವು. ಆಗ ನೆನಪಾಯಿತ ಅವಳಿಗೆ ಭಾರ್ಗವನ ತುಟಿಗಳು ಅದೇ ಕೆನ್ನೆಯನ್ನು ಸ್ಪರ್ಶಿಸಿದ್ದು. ಭಾರ್ಗವ್, ನೀನು ನನ್ನ ಪ್ರೀತಿ, ಆದರೆ ಅದನ್ನು ಹೇಳೋದಕ್ಕೂ ಆಗೋದಿಲ್ಲ, ತೋರಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ನನಗೆ ಎಂದುಕೊಳ್ಳುತ್ತಾ ದಿಂಬಿಗೆ ತಲೆ ಇಟ್ಟಳು. ನಿದ್ದೆ ಬೇಗ ಆವರಿಸಿತು. ಅವಳು ಮಲಗಿ ನಿಮಿಷಗಳಲ್ಲಿ ಹೊರಬಂದ ಭಾರ್ಗವ್ ತಾನು ಮಲಗುವ ಜಾಗದಲ್ಲಿ ತನ್ನವಳು ಮಲಗಿದ್ದನ್ನು ಕಂಡ. ಈ ಶುಗರ್ಲೆಸ್ ಆಗಲೇ ಮಲಗಿದಾಳೆ, ಇವಳಿಲ್ಲಿ ಮಲಗಿದ್ರೆ ನಾನೆಲ್ಲಿ ಮಲಗಬೇಕು? ಇವಳು ಪಕ್ಕದಲ್ಲ. ಗೊಣಗುತ್ತಲೇ ಅವಳ ಬಳಿ ಬಂದವ ಅವಳನ್ನೇ ದಿಟ್ಟಿಸಿದ. ನೆಮ್ಮದಿಯ ನಿದ್ದೆಯಲ್ಲಿದ್ದವು ಕಂಗಳು. ಅವಳ ಮುದ್ದಾದ ಮೊಗ ಬಾಡದೆ ಪ್ರಶಾಂತತೆಯಲ್ಲಿತ್ತು. ಅವಳನ್ನೇ ನೋಡಿದವನಿಗೆ ಎಲ್ಲಿ ಸೋತು ಬಿಡುವೇನೋ ಎನ್ನಿಸಿತು. ಇವಳು ಪಕ್ಕದಲ್ಲಿ ಮಲಗಿದ್ರೆ ಮುಗೀತು ನನ್ನ ಕತೆ. ಯಾರಿಗೂ ಹೇಳಬಾರ್ದು ಅಂದ್ಕೊಂಡು ನನ್ನ ಮನಸ್ಸಲ್ಲೇ ಇರೋ ಪ್ರೀತಿನ ಇವಳನ್ನ ನೋಡ್ತಾ ಹೇಳ್ಬಿಡ್ತೀನಿ ಅಷ್ಟೇ. ನನ್ನ ವಿಷಯ ಆಗಿರಲಿ, ಮೈ ಮುಟ್ಟಿದ್ರೇ ಬೆಂಕಿ ಥರ ಆಡೋಳು. ಇನ್ನು ಪಕ್ಕದಲ್ಲಿ ಮಲಗಿದ್ದೀನಿ ಅಂದರೆ ಬಿಡ್ತಾಳ ನನ್ನನ್ನು? ಬೇಡಪ್ಪ ಬೇಡ, ಈ ಶುಗರ್ಲೆಸ್ ಸಹವಾಸ ನನಗೆ ಬೇಡ ಎಂದುಕೊಂಡವ. ಏಯ್ ಶುಗರ್ಲೆಸ್ ಎಂದು ಕರೆದ ಅವಳನ್ನು ಎಚ್ಚರಿಸಲು. ಎಚ್ಚರವಾಗಲಿಲ್ಲ ಅವಳಿಗೆ. ಹೌದು, ಇವಳನ್ನ ಎಬ್ಸಿದ್ರು ಇವಳೆಲ್ಲಿ ಮಲಗಬೇಕು? ಯೋಚನೆ ಹೊಳೆದಾಗ
ಇವತ್ತೊಂದಿನ ನಾನೇ ಅಡ್ಜಸ್ಟ್ ಮಾಡ್ಕೋತೀನಿ, ನಾಳೆಯಿಂದ ಏನಾದರೂ ದಾರಿ ಹುಡುಕ್ತೀನಿ ಎಂದವ ಅವಳ ಪಕ್ಕದಲ್ಲಿದ್ದ ದಿಂಬನ್ನು ಹಿಡಿದು ಅಲ್ಲಿಯೇ ಇದ್ದ ಸೋಫಾದತ್ತ ನಡೆದು ಕುಳಿತುಕೊಂಡು ಕಾಲನ್ನು ಟೇಬಲ್ ಮೇಲೆ ಚಾಚಿ ದಿಂಬನ್ನು ತನ್ನ ಎದೆಗಾನಿಸಿಕೊಂಡು ಕಣ್ಮುಚ್ಚಿದ. ಅಹಂಕಾರಿ ಭಾರ್ಗವ್ ತಾನಾಗಿಯೇ ತನಗೆ ಗೊತ್ತಿಲ್ಲದಂತೆ ಅವಳಿಗೆ ಸೋಲುತ್ತಲೇ ಇದ್ದ ಮತ್ತೆ ಮತ್ತೆ. ಬೆಳಗ್ಗೆ ಅವಳಿಗೆ ಎಚ್ಚರವಾದಾಗ 7 ಗಂಟೆಯಾಗಿತ್ತು. ನಿಧಾನವಾಗಿ ಕಣ್ತೆರೆದು ತಾನೆಲ್ಲಿರುವಳೆಂದು ನೆನಪಿಸಿಕೊಂಡವಳು ತಕ್ಷಣ ಮೇಲೆದ್ದು ಭಾರ್ಗವನನ್ನು ಹುಡುಕಿದಳು. ಮಂಚದ ಪಕ್ಕದಲ್ಲಿದ್ದ ಸೋಫಾದಲ್ಲಿ ಮಲಗಿ ಕಣ್ಮುಚ್ಚಿದ್ದ ಅವ. ಮಂಚದಿಂದ ಕೆಳಗಿಳಿದು ಅವನ ಮುಂದೆ ಬಂದವಳೆ ಅವನನ್ನೊಮ್ಮೆ ನೋಡಿದಳು. ಶರ್ಟ್ ಹಾಕದೆ ಬರಿದಾದ ಎದೆಯನ್ನು ಎಸಿಯ ತಂಪಿಗೆ ಒಡ್ಡಿ ಮಲಗುವುದು ಅವನಿಗೆ ರೂಢಿ. ಹಾಗೆ ಮಲಗಿದವನನ್ನು ಕಂಡವಳ ಬೆಳಗು ಸುಂದರವೆನಿಸಿತು. ರಾತ್ರಿಯೆಲ್ಲ ಇಲ್ಲೇ ಮಲಗಿದಾನ, ಪಾಪ, ಹೇಳಿದರೆ ನಾನೇ ಇಲ್ಲಿ ಮಲ್ಕೋತಿದ್ದೆ ಎಂದುಕೊಂಡು ಅವನನ್ನೇ ದಿಟ್ಟಿಸಿದವಳಿಗೆ ಅವ ಅಲ್ಲಿ ಮಲಗಿದ್ದು ಏಕೆಂದು ಅರ್ಥವಾಗಲಿಲ್ಲ. ಅದೆಷ್ಟು ಪ್ರಶಾಂತತೆ ಇದೆ ಇವನ ಮುಖದಲ್ಲಿ. ಮಲಗಿದಾಗ ತಾಳ್ಮೆ ಮೂರ್ತಿ ಹಾಕಿ ಕಾಣ್ತಾನೆ, ಅದೇ ಎಚ್ಚರ ಇದ್ದಾಗ ಅಹಂಕಾರಿ ಎಂದು ಅವನನ್ನೇ ನೋಡುತ್ತಾ ಮನದಲ್ಲಿ ಎಂದುಕೊಂಡು ನಕ್ಕವಳು ಕೋಣೆಯಿಂದ ಹೊರಬಂದು ಪಕ್ಕದ ಕೋಣೆಗೆ ನಡೆದಳು. ಅವಳ ಬ್ಯಾಗ್ ಅಲ್ಲಿಯೇ ಇತ್ತು. ಹಾಗಾಗಿ ಅದೇ ಕೋಣೆಯಲ್ಲಿ ಸ್ನಾನ ಮಾಡಿ ತಯಾರಾಗಿ ಕೆಳಗಿಳಿದು ಬಂದಳು. ಅವಳು ಅಡುಗೆ ಮನೆಯ ಬಳಿ ಬರುವುದಕ್ಕೂ ಅಮೃತ ಕೋಣೆಯಿಂದ ಹೊರಬಂದು ಕೆಳಗೆ ಬಂದಳು. ಅಕ್ಕ, ಆಗಲೇ ಎದ್ದಿದ್ದೀರ ನೀವು? ನನಗೆ ಎಚ್ಚರನೇ ಆಗಲಿಲ್ಲ ಎಂದಳು ಪೂರ್ಣಳನ್ನು ಕಂಡು. ಇಬ್ಬರೂ ಇನ್ನೂ ಸ್ವಲ್ಪ ಹೊತ್ತು ಮಲಗಿದ್ರು ತಪ್ಪೇನಿಲ್ಲ ಎನ್ನುತ್ತಾ ಬಂದರು ಶರಾವತಿ ಅವರ ಮುಂದೆ. ಇಬ್ಬರೂ ಅವರತ್ತ ತಿರುಗಿ ನಿಂತರು. ಇಷ್ಟೊಂದು ತಡವಾಗಿ ಮಲಗಿ ಅಭ್ಯಾಸ ಇಲ್ಲ ಅತ್ತೆ ಎಂದಳು ಪೂರ್ಣ. ಹಾಂ, ನಾನು ಹೇಳಿದ್ದು ಇವತ್ತೊಂದಿನ ಅಷ್ಟೇ ಎಂದರು ಅತ್ತೆ ಎಂಬ ಗತ್ತಿನಿಂದ. ಪೂರ್ಣ ಅಮೃತ ಒಬ್ಬರಿಗೊಬ್ಬರು ಮುಖ ಮುಖ ನೋಡಿಕೊಂಡರು. ಅವರಿಬ್ಬರ ಮುಖ ಗಮನಿಸಿದ ಶರಾವತಿ, ತಮಾಷೆ ಮಾಡಿದೆ ಅಮೃತ, ನೀನು ಸ್ನಾನ ಮಾಡಿ ತಯಾರಾಗಿ ಬಾ, ನಿಮ್ಮಿಬ್ಬರಿಗೂ ಏನು ಮಾಡಬೇಕು ಅಂತ ಹೇಳ್ತೀನಿ. ಹಾಗೆ ಇವತ್ತು ಇಬ್ಬರು ಒಟ್ಟಿಗೆ ಅಡುಗೆ ಮಾಡಬೇಕು ಎಂದರು. ಸರಿ ಅತ್ತೆ ಎಂದ ಅಮೃತ ಕೋಣೆಗೆ ನಡೆದಳು. ಪೂರ್ಣ, ಭಾರ್ಗವ್ ಇನ್ನೂ ಮಲಗಿದಾನ ಕೇಳಿದರೂ ಅವಳ ಜೊತೆ ಅಡುಗೆ ಮನೆಯ ಪಕ್ಕದಲ್ಲಿದ್ದ ಚಿಕ್ಕ ಹಾಲ್ನತ್ತ ನಡೆದು ಬರುತ್ತಾ. ಹಾಂ ಅತ್ತೆ ಎಂದಳಷ್ಟೇ. ನಿನ್ನೆ ರಾತ್ರಿ ಅವನು ನಿನ್ನ ಜೊತೆ ಹೊರಟಾಗಿ ನಡ್ಕೊಂಡಿಲ್ಲ ತಾನೆ? ಅಂದರೆ ಮತ್ತೆ ನಿನ್ನನ್ನು ರೇಗಿಸೋದು ಕಾಡಿಸೋದು. ಮಗನ ಅಹಂಕಾರ ಗೊತ್ತಿದ್ದೇ ಕೇಳಿದರು. ಅವರ ಮಾತಿಗೆ ಅವ ಕಾಡಿದ್ದೆಲ್ಲ ನೆನಪಾದರೂ ಹಾಗೇನಿಲ್ಲ ಅತ್ತೆ ಎಂದಳು. ನಾನು ಭಾರ್ಗವನ ತಿದ್ದೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದೀನಿ ಪೂರ್ಣ. ಅವನ ಜೊತೆ ಮಾತು ಬಿಟ್ಟಿದ್ದೀನಿ, ನನ್ನಿಂದ ದೂರ ಇಟ್ಟಿದ್ದೀನಿ, ಹೆದರಿಸಿದ್ದೀನಿ. ಆದರೂ ಅವನು ಬದಲಾಗಿಲ್ಲ. ಎಲ್ಲದರಲ್ಲೂ ಅವನ ಮಾತೇ ನಡಿಬೇಕು, ಅವನ ಹಠಾನೇ ಗೆಲ್ಲಬೇಕು ಅಂತಾನೆ. ಹಠ ಅಂತ ನಿಂತ್ಕೊಂಡ್ರೆ ಹೆಜ್ಜೆ ಹಿಂದಿಡೋದಿಲ್ಲ ಅವನು. ನಾನು ಅವನನ್ನು ಬದಲಾಯಿಸೋ ವಿಷಯದಲ್ಲಿ ಸೋತಿರಬಹುದು, ಆದರೆ ಆ ಸೋಲು ನಿನಗೂ ಆಗಬಾರ್ದು. ಅವನನ್ನು ಬದಲಾಯಿಸೋ ಅಂದರೆ ಅವನು ನಮ್ಮ ಮಾತು ಕೇಳಬೇಕು ಅಂತ ಅಲ್ಲ. ಬೇಡದಿರೋ ವಿಷಯಗಳಿಗೆ ಅವನ ಹಠ ಕಡಿಮೆ ಆಗಬೇಕು ಅಷ್ಟೇ. ಮನಸ್ಸಿನಿಂದ ಕೆಟ್ಟವನಲ್ಲ, ಯಾರ ಜೊತೆನೂ ಬೇಕಂತೇನೂ ಕೆಟ್ಟದಾಗಿ ನಡ್ಕೊಳ್ಳೋದು ಇಲ್ಲ. ಆದರೆ ಹಠ ಅಂತ ಬಂದರೆ ರಾಕ್ಷಸ ಆಗ್ಬಿಡ್ತಾನೆ. ಮತ್ತೊಬ್ಬರ ಭಾವನೆಗಳಿಗೆ ನೋವು ಕೊಡ್ತಿದ್ದೀನಿ ಅನ್ನೋದನ್ನು ಯೋಚನೆ ಮಾಡೋದಿಲ್ಲ. ಅದು ಅವನಲ್ಲಿ ಬದಲಾಗಬೇಕಾಗಿರೋದು ಎಂದವರು ಭಾರ್ಗವನ ಬಗ್ಗೆಯೇ ಹೇಳುತ್ತಿದ್ದರು. ಅವರ ಮಾತು ಅವಳಿಗೆ ಅರ್ಥವಾಗುತ್ತಿದ್ದವು. ಅವಳು ಭಾರ್ಗವನ ಕೋಪ, ಪ್ರೀತಿ, ಕಾಳಜಿ ನೋಡಿದವಳೇ ಅಲ್ಲವೇ? ಅತ್ತೆ, ಅವರು ನನ್ನ ಜೊತೆ ಎಷ್ಟೊಂದು ವಾದಿಸ್ತಾರೆ, ಎಲ್ಲದಕ್ಕೂ ಹಠ ಮಾಡ್ತಾರೆ ಅಂತ ನಿಮಗೆ ಗೊತ್ತೇ ಇದೆ. ಅವರಿಗೆ ನನ್ನ ಮೇಲೆ ಮೊದಲಿಂದನೂ ಕೋಪನೇ ಇದೆ. ಅಂಥದ್ರಲ್ಲಿ ನಾನು ಅವರನ್ನು ಬದಲಾಯಿಸೋದು? ರಾಗ ಎಳೆದಳು ಭಾರ್ಗವನ ಹಠ ಗೊತ್ತಿದ್ದೆ. ಖಂಡಿತ ಆಗುತ್ತೆ. ಯಾಕಂದರೆ ಅವ್ನು ಮಾಡೋ ತಪ್ಪನ ತಪ್ಪು ಅಂತ ಹೇಳೋದು, ಅವನ ಕೋಪನ ಎದುರಿಸಿ ನಿಲ್ಲೋದು ನನ್ನನ್ನು ಬಿಟ್ಟರೆ ನೀನೊಬ್ಬಳೆ. ಅದಕ್ಕೆ ಹೇಳ್ತಿದ್ದೀನಿ, ನಾನು ಸೋತಿರಬಹುದು, ನೀನು ಸೋಲ್ಬೇಡ ಎಂದರು ಚಂದದಿಂದ. ನೀನು ಮಾಡೋ ಲಡ್ಡು ಅವನಿಗೆ ಹೇಗಿಷ್ಟನೋ ಹಾಗೆ ನೀನು ಇಷ್ಟ ಆಗಬೇಕು ಅವನಿಗೆ ಎನ್ನುತ್ತಾ ಬಂದರು ಪದ್ಮಜ್ಜಿ ಅವರು ಕುಳಿತಿದ್ದಲ್ಲಿ. ಅಷ್ಟರಲ್ಲಿ ಚಿನ್ನ, ಟೀ ಕೂಗಿದ ಭಾರ್ಗವ್ ಕೋಣೆಯಿಂದಲೇ. ಪೂರ್ಣ, ಹೋಗು, ಭಾರ್ಗವ್ ಕೂಗ್ತಿದ್ದಾನೆ, ಅವನಿಗೆ ಟೀ ನೀನೇ ತಗೊಂಡು ಹೋಗು. ಇನ್ನು ಮುಂದೆ ಅವನ ಎಲ್ಲ ಕೆಲಸನೂ ನೀನೇ ನೋಡ್ಕೋಬೇಕು ಎಂದರು ಶರಾವತಿ. ಚಿನ್ನ ಟೀ ಇದ್ದ ಟ್ರೇ ಹಿಡಿದು ಅಡುಗೆ ಮನೆಯಿಂದ ಹೊರಬಂದ. ಅದನ್ನು ಕಂಡ ಶರಾವತಿ, ಚಿನ್ನ, ಆ ಟ್ರೇನ ಪೂರ್ಣಂಗೆ ಕೊಡು. ಇನ್ನು ಮುಂದೆ ಅವಳು ಭಾರ್ಗವ್ ಬೇಕು ಬೇಡ ನೋಡ್ಕೋತಾಳೆ ಎಂದರು. ಓಕೆ ಮೇಡಮ್ ಎಂದ ಚಿನ್ನ ಟ್ರೇ ಪೂರ್ಣಳ ಕೈಗೆ ಕೊಟ್ಟು ನಡೆದ. ಟ್ರೇ ಹಿಡಿದ ಪೂರ್ಣ ಶರಾವತಿಯವರ ಮೊಗ ನೋಡಿ ಮೆಟ್ಟಿಲ ಬಳಿ ನಡೆದಳು. ಬೆಳಗ್ಗೆ ಬೆಳಗ್ಗೆ ಇವನ ಜೊತೆ ಜಗಳ ಮಾಡಬೇಕು ಎಂದುಕೊಳ್ಳುತ್ತಾ ಕೋಣೆಯ ಬಳಿ ಬಂದವಳು ಬಾಗಿಲು ದುಡುವ ಮೊದಲೇ ಒಮ್ಮೆ ದೀರ್ಘ ಉಸಿರೆಳೆದುಕೊಂಡು ಹೊರಹಾಕಿ ಒಳನಡೆದಳು ಅವನನ್ನು ಎದುರಿಸುವ ಧೈರ್ಯದಿಂದ. ಕೋಣೆಯಲ್ಲಿ ಕಾಣಲಿಲ್ಲ ಅವ. ಮುಂದೆ ನಡೆದು ಡ್ರೆಸ್ಸಿಂಗ್ ಟೇಬಲ್ನತ್ತ ನೋಡಿದಳು. ಮುಖ ತೊಳೆದು ಕನ್ನಡಿಯ ಮುಂದೆ ನಿಂತಿದ್ದ ಭಾರ್ಗವ್. ಇವಳು ಬಂದಿದ್ದನ್ನು ಕಂಡವ ತಿರುಗಿದ ಅವಳತ್ತ.
ಗಿಳಿ ಹಸಿರು ಬಣ್ಣದ ಜೊತೆ ಬಿಳಿ ಬಣ್ಣದ ಚಿತ್ರವಿರುವ ಸೀರೆ ಉಟ್ಟಿದ್ದ ಪೂರ್ಣ ಸೆರಗನ್ನು ನೆರಿಗೆ ಮಾಡದೆ ತುದಿಯನ್ನಷ್ಟೇ ಭುಜದ ಮೇಲೆ ಬಂಧಿಸಿ ಎದೆಯ ಮೇಲೆ ಹಾಕಿದ್ದಳು. ಕೂದಲನ್ನು ಜಡೆ ಹೆಣೆದು ಮುಂಗುರುಳನ್ನು ಕಿವಿಯ ಹಿಂದೆ ಸಿಕ್ಕಿಸದೆ ಕೆನ್ನೆಯ ಮೇಲೆ ಹರಡಿದ್ದಳು. ಎದೆಯ ಮೇಲೆ ಅವ ಹಾಕಿದ್ದ ಬಂಗಾರದ ತಾಳಿ ಇತ್ತು. ಅವ ಕಟ್ಟಿದ್ದ ಕರಿಮಣಿಯ ತಾಳಿ ಸೆರಗಿನಲ್ಲಿ ಅಡಗಿತ್ತು. ಅವಳ ಮೊಗದಲ್ಲಿ ಇದುವರೆಗೂ ಎಂದೂ ಕಾಣದ ಹಣೆಯ ಮೇಲಿನ ಅವನ ಹೆಸರಿನ ಕುಂಕುಮ ಅವಳು ತನ್ನವಳೇ ಎಂದು ಸಾರಿ ಹೇಳುತ್ತಿತ್ತು. ಅವಳನ್ನು ನೋಡಿ ಮತ್ತೆ ಸೋತ ಅಹಂಕಾರಿ. ಅವ ಸೋತಿದ್ದರ ಅರಿವಿರದೆ ಟೀ ಎಂದಳು ಪೂರ್ಣ. ಆಗ ಎಚ್ಚೆತ್ತವ ಮುಂದೆ ಬಂದು ನನ್ನ ಸೇವೆ ಮಾಡ್ತಿದೀಯಾ ಎಂದ ಅವಳನ್ನು ಕಾಡುವ ಕೆಲಸ ಶುರುವಾಯಿತೆಂಬಂತೆ. ಅತ್ತೆ ಹೇಳಿದ್ರು ನೀನೇ ಟೀ ತಗೊಂಡು ಹೋಗು ಅಂತ, ಅದಕ್ಕೆ ತಗೊಂಡು ಬಂದಿದ್ದೀನಿ, ಇದೇನು ಸೇವೆ ಅಲ್ಲ. ಮುಖ ಗಂಟಿಟ್ಟುಕೊಂಡೇ ಎಂದಳು. ಒಪ್ಕೊಳ್ಳೋದಕ್ಕೂ ಅದೆಷ್ಟು ಕೊಬ್ಬು ನಿನಗೆ ಎಂದವ ಅವಳ ಕೈಯಲ್ಲಿದ್ದ ಟ್ರೇಯಿಂದ ಟೀ ಕಪ್ ಹಿಡಿದು ತುಟಿಗಿಟ್ಟ. ನಿನ್ನಷ್ಟಿಲ್ಲ ಎಂದಳು ತಿರುಗಿ ಹೊರ ಹೋಗಲು ಹೆಜ್ಜೆ ಇಡುತ್ತ. ಏಯ್ ಶುಗರ್ಲೆಸ್ ಕರೆದ ಅವಳನ್ನು ತಡೆದು. ಅವನ ಕರೆಗೆ ತಿರುಗಿ ನಿಂತವಳು. ಏನು ಎಂದಳು. ಯಾಕೆ ಮತ್ತೆ ಮಾತು ಬದಲಾಗಿದೆ? ನಿನ್ನೆ ರಾತ್ರಿ ಹೇಳಿದ್ದು ನೆನಪಿಲ್ವಾ ಕೇಳಿದ ಅವಳ ಮುಂದೆ 2 ಹೆಜ್ಜೆ ಮುಂದೆ ಬಂದು. ಆಗ ರಾತ್ರಿಯ ಮಾತುಗಳನ್ನು ನೆನಪಿಸಿಕೊಂಡವಳು. ಏನಾಯ್ತು ರಾತ್ರಿ? ನನಗೊಂದು ನೆನಪಿಲ್ಲ ಭಾರ್ಗವ್. ಬೇಕೆಂದೇ ಅವನ ಹೆಸರನ್ನು ಕರೆದಳು. ಈಗ ಅವನನ್ನು ಕಾಡುವ ಸರದಿ ಅವಳದಾಗಿತ್ತು. ಹೆಸರಿಟ್ಟು ಬೇರೆ ಕರಿತಿದ್ಯಾ? ನಾನು ನಿನ್ನ ಗಂಡ ಅನ್ನೋದನ್ನು ಮರ್ತಿರೋ ಹಾಗಿದೆ. ಮರ್ಯಾದೆ ಕೊಟ್ಟು ಮಾತಾಡೋ ಅಂತ ಹೇಳಿದ್ದು ನೆನಪಿಲ್ವಾ ಕೇಳಿದ ಗತ್ತಿನಿಂದ. ನೀನು ನನ್ನ ಗಂಡ ಅನ್ನೋದನ್ನು ಮರೆಯೋಕ್ಕೆ ಹೇಗೆ ಸಾಧ್ಯ ಭಾರ್ಗವ್? ಇಲ್ಲಿ ನೋಡು, ನಿನ್ನ ಹೆಸರಿನ ಲೈಸೆನ್ಸ್ ನನ್ನ ಕೊರಳಲ್ಲಿದೆ ಎನ್ನುತ್ತಾ ಎದೆಯ ಮೇಲಿದ್ದ ತಾಳಿ ಹಿಡಿದು ತೋರಿಸಿದಳು. ಅದು ನನಗೂ ಗೊತ್ತಿದೆ ಕಣೆ, ಆದರೆ ನಿನ್ನೆ ರಾತ್ರಿ ನಾನು ಹೇಳ್ದಾಗೆ ಕೇಳ್ತೀನಿ ಅಂದು ಈಗ ಮತ್ತೆ ನೀನು ವರ್ಷೆ ತೋರಿಸಿದೆಯಲ್ಲ ಎಂದ. ಅದು ನಿನ್ನೆ ರಾತ್ರಿ. ದೊಡ್ಡವರು ಹೇಳ್ತಾರೆ ಗಂಡ ಹೆಂಡತಿ ಮಧ್ಯೆ ಏನೇ ಜಗಳ ಇದ್ರೂ ಅದನ್ನು ಬೆಳಗಾಗ್ತಿದ್ದಾಗೆ ಮರೆತು ಬಿಡಬೇಕಂತೆ. ಅದಕ್ಕೆ ನಾನು ನಿನ್ನೆ ರಾತ್ರಿ ನೀನು ಹೇಳಿದ್ದನ್ನೆಲ್ಲ ಬೆಳಗ್ಗೆ ಮರೆತುಬಿಟ್ಟೆ ಎಂದವಳು ತುಟಿಯಂಚಲ್ಲಿ ನಗು ಹೊತ್ತಳು ಅವನನ್ನು ಕಾಡಲು. ಹೌದಾ? ಅಂದರೆ ನೀನು ಈಗ ಮರ್ಯಾದೆ ಕೊಟ್ಟು ಮಾತಾಡೋದಿಲ್ಲ ಕೇಳಿದ ಟೀ ಕುಡಿಯುತ್ತಲೇ. ನಿನಗೆ ಮೊದಲೇ ಹೇಳಿದ್ದೀನಿ, ನೀನು ಅಂದ್ಕೊಂಡಿದ್ದನ್ನೆಲ್ಲ ಆಗೋದಕ್ಕೆ ನಾನು ಬಿಡೋದಿಲ್ಲ. ನೀನು ನನ್ನ ಕಾಡಬೇಕು ಅಂದ್ಕೊಂಡ್ರೆ ನಾನು ನಿನ್ನನ್ನು ಕಾಡದೇ ಇರೋದಿಲ್ಲ ಅಂತ. ಅರ್ಥ ಆಯ್ತಾ ಮಿಸ್ಟರ್ ಭಾರ್ಗವ್ ಶರ್ಮಾ? ಅವನಂತೆಯೇ ಜಂಬದಿಂದ ಎಂದವಳು ಹೊರ ಹೋಗಲು ತಿರುಗುತ್ತಿದ್ದಂತೆ ಸುಲಭವಾಗಿ ಕೈಗೆ ಸಿಗುವ ಅವಳ ಜಡೆ ಹಿಡಿದೇ ಬಿಟ್ಟ ಭಾರ್ಗವ್. ತನ್ನನ್ನು ಎಳೆದಂತಾಗಿ ನಿಂತ ಪೂರ್ಣ ಕೋಪದಿಂದ ಅವನತ್ತ ತಿರುಗಿ, ನನ್ನ ಜಡೆ ಹಿಡಿಬಿಡ ಅಂತ ಎಷ್ಟು ಸರಿ ಹೇಳೆ ನಿನಗೆ? ಗದರಿದಳು ಜಡೆಯನ್ನು ಹಿಡಿದು ಬಿಡಿಸಿಕೊಳ್ಳುತ್ತಾ. ನೀನು ಬೇಡ ಅಂದಿದ್ದನ್ನೇ ನಾನು ಮಾಡೋದು. ನಿನಗಿಷ್ಟ ಇಲ್ದಿರೋದನ್ನು ನಾನು ಇಷ್ಟಪಟ್ಟು ಮಾಡೋದು ಅಂತ ಹೇಳಿಲ್ವ ನಾನು ಎಂದ ತಾನಾಡಿದ ಮಾತನ್ನು ಅವಳಿಗೆ ಜ್ಞಾಪಿಸುವಂತೆ. ಅವನ ಮಾತಿಗೆ ಕೋಪಗೊಂಡವಳು, ಜಡೆ ಬಿಡು ಭಾರ್ಗವ್ ಎಂದಳು. ಅವಳ ಕೋಪ ತನ್ನನ್ನು ಕೆಣಕಿದಂತಾದಾಗ, ಬಿಡೋದಿಲ್ಲ, ಮರ್ಯಾದೆ ಕೊಟ್ಟು ಮಾತಾಡ್ತೀನಿ ಅನ್ನು ಬಿಡ್ತೀನಿ ಎಂದ ಮತ್ತೆ ಜಿದ್ದಿಗೆ ಬಿದ್ದು. ನೋಡು ಎಂದು ಅವಳು ಮುಂದೆ ಮಾತನಾಡುವಷ್ಟರಲ್ಲಿ ಕೋಣೆಯ ಬಾಗಿಲು ದೂಡಿ ಅಣ್ಣ ಎನ್ನುತ್ತಾ ಬಂದು ಬಿಟ್ಟ ಆಯುಷ್ ಒಳಗೆ. ಭಾರ್ಗವ್ ತಕ್ಷಣ ಹಿಡಿದಿದ್ದ ಪೂರ್ಣಳ ಜಡೆ ಬಿಟ್ಟ. ಅವರಿಬ್ಬರು ಸನಿಹ ನಿಂತಿದ್ದನ್ನು ಕಂಡ ಆಯುಷ್ ಮುಖ ತಿರುಗಿಸಿ, ಸಾರಿ ನಾನು ಆಮೇಲೆ ಬರ್ತೀನಿ ಎಂದು ಬಾಗಿಲತ್ತ ತಿರುಗಿದ. ಆಯು ಪರವಾಗಿಲ್ಲ ಬಾ, ನೀನು ಅನ್ಕೊಂಡಿರೋ ಹಾಗೆ ಏನಿಲ್ಲ ಇಲ್ಲಿ ಎಂದ ಪೂರ್ಣಳ ಮುಖ ನೋಡುತ್ತಾ. ಅವನ ಮಾತಿಗೆ ಮತ್ತದೇ ಕೋಪದಿಂದ ನೋಡಿದ ಪೂರ್ಣ ಹೊರ ನಡೆದಳು ನಿಲ್ಲದೆ. ಅವಳು ಮುನಿಸಿಕೊಂಡು ಹೋಗಿದ್ದನ್ನು ಕಂಡ ಆಯುಷ್, ಅಣ್ಣ ಪೂರ್ಣ ಯಾಕೆ ಕೋಪ ಮಾಡ್ಕೊಂಡು ಹೋದ್ರು ಎಂದು ಕೇಳಿದ ಭಾರ್ಗವ್ನ ಮುಂದೆ ಬಂದು. ಇಷ್ಟು ದಿನ ಆಗಾಗ ಸಿಕ್ಕಾಗ ಕಾಡ್ತಿದ್ದೆ ಅವಳಿಗೆ, ಇನ್ನು ಮುಂದೆ ಪ್ರತಿದಿನ ಕಾಡ್ತೀನಿ ಎಂದ ಕೈಯಲ್ಲಿದ್ದ ಕಪ್ ಟೇಬಲ್ ಮೇಲಿಟ್ಟು. ಪಾಪ ಅಣ್ಣ, ಅವ್ರನ್ನ ಅಷ್ಟೊಂದು ಕಾಡ್ಬೇಡ ಎಂದ ಆಯುಷ್. ಆ ವಿಷಯ ಬಿಡು, ನೀನು ಏನೋ ಕೇಳೋದಕ್ಕೆ ಅಂತ ಬಂದೆ, ಏನು ಕೇಳು ಎಂದ. ಸ್ಟೇಷನ್ನಿಗೆ ಹೋಗೋಣ ಅಂತ ಹೇಳಿದ್ದೆ ಅಣ್ಣ ನೀನು, ಅದೇ ಯಾವಾಗ ಅಂತ ಕೇಳೋದಕ್ಕೆ ಬಂದೆ ಎಂದ. ಅವನಿಗೆ ಪೂರ್ಣ ನಿರಪರಾಧಿ ಎಂದು ಸಾಬೀತಾಗುವವರೆಗೂ ಸಮಾಧಾನವಿಲ್ಲ. ಅವನ ಮಾತಿಗೆ ಗಂಭೀರನಾದ ಭಾರ್ಗವ್, ಇದನ್ನೆಲ್ಲ ತಿಳ್ಕೊಳ್ಳೋವರೆಗೂ ನಿನಗೆ ಸಮಾಧಾನ ಇರೋದಿಲ್ಲ ಅನಿಸುತ್ತೆ ಅಯ್ಯೋ. ಓಕೆ, ನೀನು ಹೇಳ್ದಾಗೆ ಆಗಲಿ, ನನಗೀಗ ಒಂದು ಮೀಟಿಂಗ್ ಇದೆ, ಸೊ ಮಧ್ಯಾಹ್ನ ಹೋಗೋಣ ಎಂದ. ನೀನು ಅಂದ್ಕೊಂಡಿರೋದೆಲ್ಲ ತಪ್ಪು ಅಂತ ನಿನಗೆ ತಿಳಿಸೋವರೆಗೂ ನನಗೆ ಸಮಾಧಾನ ಇರೋದಿಲ್ಲ ಅಣ್ಣ ಎಂದ ಆಯುಷ್ ಅವನ ಮಾತನ್ನು ತಿದ್ದುವಂತೆ. ಯಾರು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ನಿನಗೆ. ಓಕೆ ಅಣ್ಣ, ನೀನು ರೆಡಿಯಾಗಿ ಬಾ, ಎಲ್ಲರೂ ತಿಂಡಿ ತಿನ್ನೋಣ ಎಂದ ಆಯುಷ್ ಹೊರನಡೆದ. ಭಾರ್ಗವ್ ಅವನ ಹಠಕ್ಕೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಬಾತ್ರೂಮಿಗೆ ನಡೆದ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.